ರಿಜ್ವಾನ್ ಅರ್ಷದ್ ಎಂಬ ಹೆಸರಿನ ನಾನು, ಐ ಬಿಜೆಡ್ ಜಮೀರ್ ಅಹಮದ್ ಖಾನ್, ಸಂತೋಷ್ ಎಸ್ ಲಾಡ್ ಎಂಬ ಹೆಸರಿನ ನಾನು, ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಎಂಬ ಹೆಸರಿನ ನಾನು, ವಿಜಯಾನಂದ ಶಿವಶಂಕರಪ್ಪ ಕಾಶ್ಯಪ್ನವರು ಎಂಬ ಹೆಸರಿನ ನಾನು, ತಂಗಡಿಗಿ ಶಿವರಾಜ್ ಸಂಗಪ್ಪ ಎಂಬ ಹೆಸರಿನ ನಾನು, ಹುಡುಕುಂದಿ ಮಂಜೇಗೌಡ ಶಿವಲಿಂಗೇಗೌಡ ಎಂಬ ಹೆಸರಿನಾದ ನಾನು, ಮಾನಪ್ಪ ಅಮ್ಮಾಣಿ ಎಂಬ ಹೆಸರಿನ ನಾನು, ತಿಪ್ಪಯ್ಯ ರಘುಮೂರ್ತಿ ಎಂಬ ಹೆಸರಿನ ನಾನು, ರಂಗಶೆಟ್ಟಿ ಎಂಬ ಹೆಸರಿನ ನಾನು, ಪೂರಿಗಾಲಿ ಮಲ್ಲಣ್ಣ ನರೇಂದ್ರ ಸ್ವಾಮಿ ಎಂಬ ಹೆಸರಿನ ನಾನು, ಬಿ ನಾಗೇಂದ್ರ ಎಂಬ ಹೆಸರಿನ ನಾನು, ಶಿವಶಂಕರಪ್ಪ ಮಲ್ಲಿಕಾರ್ಜುನ್ ಎಂಬ ಹೆಸರಿನ ನಾನು, ಸಾರಿಕೊಪ್ಪ ಮಧು ಬಂಗಾರಪ್ಪ ಎಂಬ ಹೆಸರಿನ ನಾನು, ಲಕ್ಷ್ಮಣ್ ಸಂಗಪ್ಪ ಸೌದಿ ಎಂಬ ಹೆಸರಿನ ನಾನು, ಎನ್ ಚಲುವರಾಯ ಸ್ವಾಮಿ ಎಂಬ ಹೆಸರಿನ ನಾನು, ಬಸವರಾಜ್ ರಾಯರೆಡ್ಡಿ ಎಂಬ ಹೆಸರಿನ ನಾನು, KS ಬಸವಂತಪ್ಪ ಎಂಬ ಹೆಸರಿನ ನಾನು, ಹುಲಿಕಟ್ಟೆ ಚೆನ್ನಪ್ಪ ಬಾಲಕೃಷ್ಣ ಎಂಬ ಹೆಸರಿನಾದ ನಾನು, After months of speculation and repeated delays, Karnataka is finally witnessing a major cabinet expansion. The preparations have been completed. The oath-taking ceremony for the newly inducted ministers is being held at Lok Bhavan in Bengaluru, marking a significant development in the Congress-led state government. The expansion is expected to strengthen the state cabinet and fill several vacant ministerial berths. Along with the induction of new ministers, appointments to key constitutional posts including the Speaker and Deputy Speaker of the Legislative Assembly and the Chairperson and Deputy Chairperson of the Legislative Council are also set to be formalized. इस माशरे के जो हमारे भाई बहन हैं हम पर जो गुज़र रही है उनको उनके मुफाद को महफूज रखने के लिए जो इक़दामात उठाने होंगे, जो आवाज़ उठानी होगी, इंशाअल्लाह मैं ज़रूर उठाऊँ। कौन सा पोर्टफोलियो एक्सपेक्ट कर रही हैं? जो भी चीफ मिनिस्टर और पार्टी फैसला करेगी मैं वो पोर्टफोलियो निभाऊँगा। ಪರವಾಗಿಲ್ಲ, ಒಳ್ಳೆ ಆಯ್ಕೆ ಮಾಡಿದ್ದಾರೆ ಇರೋದ್ರಲ್ಲಿ. ಯಾಕೆಂದರೆ ಇರೋ 20 ಸೀಟಿಗೆ 40 ಜನ ಕೇಳೋದು ತಪ್ಪು. ಮತ್ತು ಮಂತ್ರಿ ಕೊಡ್ರಿ ಅಂತ ಕೇಳ್ದೇ ಕೊಡುವಂಥ ಒಂದು ವಾತಾವರಣ ಅವ್ರು ಸೃಷ್ಟಿ ಮಾಡ್ಕೋಬೇಕು. ಪ್ರತಿಯೊಬ್ಬ MLA ಕೂಡ ಅವ್ರು ಮಾಡೋ ಕೆಲಸ ನೋಡಿ ಗೌರ್ಮೆಂಟೇ ಅವ್ರನ್ನ ಕರೆದು ಕೊಡುವಂಥ ರೀತಿಯಲ್ಲಿ ಇವರು ಕೆಲಸ ಮಾಡಬೇಕು. ಬರೀ ಸಣ್ಣ ಮಕ್ಕಳು ಚಾಕ್ಲೇಟಿಗೆ ಹಾಗೆ ಕೇಳೋದು ಸರಿಯಲ್ಲ. ಈಗೇನು ಮಾಡಿದ್ದಾರೆ ಅದೆಲ್ಲ ಸರಿ, ಆದರೆ ಮಹಿಳೆಯರಿಗೆ ಕೊಡಲಿಲ್ಲ. ಏನೋ ಒಂದು ಇತ್ಯರ್ಥ ಮಾಡಿ ಕೊಡ್ಬೋದಾಗಿತ್ತು. ಇಲ್ಲೇನಾಗತ್ತಂದರೆ ಮಹಿಳೆಗೆ ಅಪಮಾನ ಮಾಡ್ದಂಗೆ ಅನಿಸುತ್ತೆ. ಇಲ್ಲ ನಾಳೆ ಕೊಡ್ತೀವಿ ನಾಡದ್ದು ಕೊಡ್ತೀವಿ ಅನ್ಬೋದು. ಆದರೂ ಏನು ತೊಂದರೆ? ಈಗ ಎಷ್ಟೋ ಜನಕ್ಕೆ ಪುರುಷರಿಗೆ ತಪ್ಪು ಹೋಗಿದೆ, ಹಾಗೆ ಮಹಿಳೆಯರಿಗೂ ತಪ್ಪುವುದು. ಆದರೆ ಒಬ್ಬರಿಗೂ ಕೊಡೋಕೆ ಆಗಲಾರ್ದಷ್ಟು ತೊಂದರೆ ಏನಿತ್ತು ಅನ್ನೋ ಪ್ರಶ್ನೆ ಬರ್ತದೆ. मैं बहुत बड़ी आज कर्नाटका के अंदर मुबारकबाद देना चाहता हूँ कांग्रेस पार्टी को और हमारे DK शिव कुमार CM को और हमारे राहुल गांधी सर को। कर्नाटका के जो भी आवाम बहुत सारे फर्स्ट लिस्ट में आना था, बहुत देर करा ले, फिर भी कांग्रेस पार्टी के वास्ते हमें मुबारकबाद देती। आज बहुत सारे बेंगलुरु कर्नाटका के अंदर आज मुसलमान बहुत खुशी मना रही। कई को तो जमीर अहमद खान साहब को आज मिनिस्ट्री अलाउंस करने में तुम्हें देख सकती हैं। बहुत सारे आदमियाँ कर्नाटका के अंदर बहुत सारा एहतजाज करे, तुम्हें देखती हैं। हमारे एक्स चेयरमैन BBMP इमरान आरिफ पाशा भी एहतजाज करे और बहुत सारे जिन्हों भी फ़िक्रमंदों को जमीर अहमद खान साहब की चाहत और मोहब्बत में एहतजाज करे, दुआएँ करे। मैं उन सबका आभारी हूँ। मैं दुआ करता हूँ अल्लाह ताला अच्छा रखे। कई को तो जमीर अहमद खान साहब एक बहुत अच्छे शख्सियत, इनको देने से हिंदू मुस्लिम की बहुत बड़ी फ़ायदा पहुँचता कर को। ये चीज़ की हमारे अंदर बहुत बड़ी फ़िक्र थी। आज ये फ़िक्र आज खुशी में बदली, इसका मैं शुक्र अदा करता हूँ हमारे श्री राहुल गांधी सर का और हमारे DK शिव कुमार साहब का और सिद्धरामैया साहब का मैं मुबारकबाद देता हूँ जनाब BZ जमीर अहमद खान साहब को। ಏನಿವತ್ತು ನೂತನ ಮಂತ್ರಿಗಳ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ಇತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅದರಲ್ಲಿ ನಮ್ಮ ನಾಯಕರು, ನಮ್ಮ ಶಾಸಕರು, ಅಭಿವೃದ್ಧಿಯ ಹರಿಕಾರರು ಆದಂಥ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಸಾಹೇಬರು ಇವತ್ತು ಮಂತ್ರಿಯಾಗಿ ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ನಮ್ಮೆಲ್ರಿಗೂ ಕೂಡ ಇವತ್ತು ಒಂದು ಹೆಮ್ಮೆಯಾದಂಥ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಥರ ಒಂದು ಪಕ್ಷನಿಷ್ಠೆ ಹಾಗೂ ಸಕ್ರಿಯ ಕಾರ್ಯಕರ್ತನಿಗೆ ಗುರುತಿಸಿ NSಯಿಂದ ಹಿಡಿದು ಯೂತ್ ಕಾಂಗ್ರೆಸ್ಸಿಂದ ಹಿಡಿದು ಇವತ್ತು
ಈ ಎಮ್ ಎಲ್ ಎ ಆಗಿ ಇಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿರುವಂಥ ಒಬ್ಬ ಯುವಕರನ್ನು ಗುರುತಿಸಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಮಂತ್ರಿ ಸ್ಥಾನವನ್ನು ಕೊಟ್ಟಿದೆ. ಅದಕ್ಕೆ ನಮ್ಮ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಪರವಾಗಿ ನಾನು ಪಕ್ಷಕ್ಕೆ ಇರ್ಬೋದು ಹಾಗೂ ಹೈಕಮಾಂಡ್ಗೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. हमें पुलकेश नगर हमारे एमएलए AC श्रीनिवास साहब को मिनिस्टरी पोस्ट मिलना था. एक बार भी अब तक मिनिस्टरी पोस्ट मिल को नहीं है. पुलकेश नगर को वो डिमांड कर रही है हमारे एमएलए साहब को मिनिस्टरी पोस्ट मिलना था. हमें DK कुमार साहब से, सिद्धरामैया साहब से, सबसे मैं रिक्वेस्ट करती हूँ हमारे एमएलए AC श्रीनिवास साहब को कॉन्स्टिट्यूंसी में मिनिस्टरी पोस्ट मिलना. अब तक एक भी मिल को नहीं है. ಮೊದಲನೇ ಬಾರಿಗೆ ಮಂತ್ರಿ ಆಗಿದ್ದಾರೆ, ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತೇನೆ. ಮತ್ತು ಆಮೇಲೆ ನಮ್ಮ DK ಶಿವಕುಮಾರ್ ಸಾಹೇಬರು ಅವ್ರ ಸಂಪುಟದಲ್ಲಿ ತಗೊಂಡಿದ್ದಾರೆ, ಅವರಿಗೂ ಧನ್ಯವಾದ ಸಲ್ಲಿಸ್ತೇನೆ. ಆಮೇಲೆ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಹೈಕಮಾಂಡ್ ಸುರ್ಜೇವಾಲಾ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಸಾಹೇಬರಿಗೆ ಮತ್ತು ನಮ್ಮದು KC ವೇಣುಗೋಪಾಲ್ ಸಾಹೇಬರು ಮತ್ತು ಮೊದಲಾಗಿ ಎಸ್ಪೆಷಲಿ ಆಗಿ ನಮ್ಮ ರಾಜ್ಯ AICC ಅಧ್ಯಕ್ಷರ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಕೂಡ ಧನ್ಯವಾದ ಸಲ್ಲಿಸ್ತೇನೆ. ಯಾಕಂದರೆ ಮೊದಲನೇದಾಗಿ ಅವರು ಸಂಪುಟದಲ್ಲಿ ಸೇರಿಸ್ತಾ ಇದ್ದಾರೆ, ಅದಕ್ಕೋಸ್ಕರಾಗಿ ಅವರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಇದಕ್ಕೋಸ್ಕರ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಅಧ್ಯಕ್ಷ ಆಗಿ KKRDB ಅವ್ರ ಚೇರ್ಮನ್ ಆಗಿ ಒಳ್ಳೆ ಕಾರ್ಯ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಕ್ಯಾಬಿನೆಟಲ್ಲಿ ತಗೊಂಡಿದ್ದಾರೆ, ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತೇನೆ. जौरगी क्षेत्र से डॉक्टर अजय सिंह साहब के क्षेत्र से आए हम. हमारे अजय सिंह साहब 3 बार MLA हुए, अभी उनको मिनिस्टर सीट जो दिए ना, बहुत बड़ी खुशी की बात है. और उनको ज़्यादा डेवलपमेंट करने के लिए चांस मिल गया. और हमारे इससे ज़्यादा बहुत बड़ी खुशी कुछ भी नहीं है. ज़मीर अना का बहुत बहुत शुक्रिया और सलाम अलैकुम ज़मीर अना को. और है ना हमारा ज़मीर अना को कौन कौन के चारे हम बोल को क्या किच करे, और उनका क्या भी बिगड़े नहीं, अल्लाह अच्छा करता है. और हमारी दुआ उनके साथ है. और नमाज में हमें दुआ हर रोज़ रो कर नमाज में दुआ करी, वो दुआ के साथ इनका पोस्ट मिला. आज ये छोटा पोस्ट मिला है, सब हम बड़ा पोस्ट मिलता है, DCM का पोस्ट मिलता है. नहीं मिल जाता मैं वो अटा करती, वो अटा कर को हमें हर हमेशा हमारे चामराजपेट के भाइयाँ भाना के साथ में हमारे पूरे भाना भाइयों के साथ में हमारे साथ में रहते. ನಾವು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದವರು, ನಮ್ಮ KH ಮುನಿಯಪ್ಪ ಸಾಹೇಬರ ಬೆಂಬಲಿಗರು. ನಾವು KH ಮುನಿಯಪ್ಪ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಕೇಳ್ಕೊಂಡು ಬಂದಿದ್ದೀವಿ. ಸೊ ಅದಾಗಲಿಲ್ಲ, ಒಂದು ಉತ್ತಮ ಖಾತೆಯನ್ನಾದರೂ ಕೊಡಬೇಕು ಅಂತೇಳಿ ನಾವು ಮೊನ್ನೆ DK ಶಿವಕುಮಾರ್ ಸಾಹೇಬ್ರ ಹತ್ರ ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ, ಕಾಂಗ್ರೆಸ್ ಪಕ್ಷದ ವರಿಷ್ಠರ ಹತ್ರ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಎಲ್ಲರ ಹತ್ರ ಕೂಡ ನಾವು ಒತ್ತಾಯ ಮಾಡ್ತಾಯಿದ್ವಿ. ಜೊತೆಗೆ ಪ್ರಮುಖ ಖಾತೆ ಈಗ ಬಸವಂತಪ್ಪನವರು ಅಂತ ನಮ್ಮ ಸಮುದಾಯದ ಯುವಕರು, ಕಾರ್ಮಿಕ ಮಗ ಒಬ್ಬ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಅವ್ರಿಗೂ ಉತ್ತಮ ಸ್ಥಾನ ಮಂತ್ರಿಮಂಡಲದಲ್ಲಿ ಕೊಡಬೇಕು. ಈ ಬಹುಸಂಖ್ಯಾತ ಸಮಾಜ, ಶೋಷಿತರಲ್ಲಿ ಶೋಷಿತರಾದಂಥ ಮಾದಿಗ ಸಮುದಾಯ, ಬಹುಸಂಖ್ಯಾತ ಸಮುದಾಯವನ್ನು ಗೌರವವಾಗಿ ನಡೆಸ್ಕೊಳ್ಬೇಕು ಸರ್ಕಾರ. ಮುಂದೆ ಸಮುದಾಯವನ್ನು ಸರ್ಕಾರ ಚೆನ್ನಾಗಿ ನಡೆಸ್ಕೊಂಡ್ರೆ, ಉತ್ತಮ ಸ್ಥಾನಮಾನಗಳು ಕೊಟ್ಟು ನಡೆಸ್ಕೊಂಡ್ರೆ ಇಡೀ ಸಮುದಾಯ ಕಾಂಗ್ರೆಸ್ ಪಕ್ಷದ ಜೊತೆ 2028 ಚುನಾವಣೆ ನಿಲ್ಲುತ್ತೆ. ಇಲ್ಲ ಅಂತಂದರೆ ತಾರತಮ್ಯ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟ ಆಗುತ್ತೆ ಅನ್ನೋಂಥದ್ದು ನಮ್ಮ ವಾದ. ನೂತನ ಕರ್ನಾಟಕ ಸಚಿವ ಸಂಪುಟದಲ್ಲಿ ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಸಾಹೇಬರ ಸುಪುತ್ರ, ನಮ್ಮ ನೆಚ್ಚಿನ ನಾಯಕರು ಡಾಕ್ಟರ್ ಅಜಯ್ ಧರ್ಮಸಿಂಗ್ ಸಾಹೇಬರಿಗೆ ಒಂದು ಜನರ ಸೇವೆ ಮಾಡಲು ಅವಕಾಶ ಸಿಕ್ಕಿದೆ. ಈ ಅವಕಾಶ ಕೆಲವು ದಿನಗಳ ಹಿಂದೆಯೇ ಸಿಗಬೇಕಿತ್ತು. ಆದರೆ ನಮ್ಮ ಸಾಹೇಬರು ಒಂದು ಶಾಯರಿ ಹೇಳ್ತಾರೆ, ದೇರ್ ಆएंगे मगर दुरुस्त आएंगे, ಸಬರ್ करने वालों के पास देर से आएंगे मगर दुरुस्त आएंगे. ಸತತವಾಗಿ 3 ಬಾರಿ ಶಾಸಕರಾಗಿದ್ದಾರೆ ಹಾಗೂ KKRDB ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಹಾಗೂ ದೆಹಲಿಯ ಮುಖ್ಯ ಸಚೇತಕರಾಗಿಯೂ ಒಳ್ಳೆಯ ಕಾರ್ಯನಿರ್ವಹಿಸಿದ್ದಾರೆ. ನಾವು ಹೇಳೋದೇನೆಂದರೆ, ನಮ್ಮ ಜೇವರ್ಗಿ ತಾಲೂಕಿನ ಜನತೆಯ ದೇವರು ನಾವು ಅಂತ ಹೇಳಬಹುದು ನಾವು ಡಾಕ್ಟರ್ ಅಜಯ್ ಧರ್ಮಸಿಂಗ್ ಸಾಹೇಬರಿಗೆ. ಇವಾಗ ಎಷ್ಟೋ 7-8 ಡೇಸ್ನಿಂದ ನಾವು ಇಲ್ಲೇ ಬೆಂಗಳೂರಿನಲ್ಲಿನೇ ಇದ್ದೇವೆ. ನಮ್ಮ ಜೇವರ್ಗಿ ತಾಲೂಕಿನ ಎಲ್ಲ ಕಾರ್ಯಕರ್ತರು ಇಲ್ಲೇ ಉಳ್ಕೊಂಡಿದ್ದಾರೆ. ಸಾಹೇಬರಿಗೆ ನಮಗೆ ಇವತ್ತು ಒಂದು ದಿನ ಹಬ್ಬ ಅಂದರೆ ಒಂದು ಹಬ್ಬ ಥರ ಸಂರಾಚರಣೆ ಮಾಡ್ತಾ ಇದ್ದೇವೆ ನಾವು. ನಮಗೆ ಒಂದು ಹಬ್ಬ ಇದ್ದ ಹಾಗೆ ಇವತ್ತು ಈ ದಿನ ನೋಡಬೇಕಂತ ನಾವು ಬಹಳ ಆಸೆ ಇಟ್ಕೊಂಡಿದ್ದೇವೆ. ಆ ಆಸೆ ಇವತ್ತು ದೇವರು ಪೂರ್ತಿ ಮಾಡಿದ್ದಾರೆ. ಹಾಗೂ ನಾವು ಸನ್ಮಾನ್ಯ ಶ್ರೀ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ನಮ್ಮ
ಸಿ ಎಮ್ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ, ಸುರ್ಜೇವಾಲ್ ಸಾಹೇಬರಿಗೆ, ವೇಣುಗೋಪಾಲ್ ಸಾಹೇಬರಿಗೆ ನಾವು ನನ್ನ ಕಡೆಯಿಂದ ಮತ್ತು ಡಾಕ್ಟರ್ ಅಜಯ್ ಸಿಂಗ್ ಅಭಿಮಾನಿ ಬಳಗದ ಕಡೆಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತೇವೆ. ನಾವು ನಮಗೆ ತುಂಬ ಖುಷಿ ಅನ್ನಿಸ್ತೈತೆ. ಆದರೂ ನಮಗೆ ಅವರು DCM ಕೊಡಬೇಕು ಅಂತ ನಾವೆಲ್ಲ ತುಂಬ ಖುಷಿಯಾಗಿದ್ದೀವಿ. ಏನೋ ಇದೊಂದು ಪೋಸ್ಟ್ ಕೊಟ್ಟಿರೋದಕ್ಕೆ ನಮಗೆ ಇನ್ನೂ ಸಂತೋಷ. ಆದರೆ ಇದು ಹೈಕಮಾಂಡು ತೀರ್ಮಾನ ಮಾಡಿರೋದ್ರಿಂದ ನಾವು ಹೈಕಮಾಂಡಿಗೆ ತಲೆ ಬಗ್ತೀವಿ. ಆದರೂ ಇದಕ್ಕಿಂತ ದೊಡ್ಡ ಪೋಸ್ಟಲ್ಲಿ ಬಂದು ನಮ್ಮ ಜಮೀರಣ್ಣ ಅವರು ಇನ್ನೂ ದೊಡ್ಡ ದೊಡ್ಡ ಪೋಸ್ಟಲ್ಲಿ ಬಂದು ಒಂದಿನ ಎಲ್ಲರಿಗಿಂತ ದೊಡ್ಡವ್ರು ಆಗ್ತಾರೆ ಅಂತ ನಮಗೆ ತುಂಬ ಕೋರಿಕೆ ಇದೆ, ದೇವ್ರ ಹತ್ರ ಬೇಡಿಕೆ ಇದೆ. ನಮ್ಮೆಲ್ಲರೂ ಮನೆ ಮಗ ಅವರು, ನಮ್ಮ ಚಾಮರಾಜಪೇಟೆಯ ಮನೆ ಮಗ ಅವರು. ನಮ್ಮೆಲ್ರಿಗೂ ಜಾತಿ ಮತ ಭೇದ ಇಲ್ದಿರೆ ಅವರು ಎಲ್ಲ ಸ್ಥಾನದಲ್ಲೂ ಬಂದು ನಮಗೆ ಮಗನಾಗೋ ಅಣ್ಣನಾಗೋ ಎಲ್ಲರಿಗೂ ಬಡವರು ಇಂಥ ಜನ ಅಂತ ಅವ್ರು ನೋಡಲ್ಲ, ಇಂಥ ಜಾತಿ ಅಂತ ನೋಡಲ್ಲ, ಇಂಥವ್ರು ಅಂತ ನೋಡಿ ಎಲ್ಲ ಜಾತಿ ಜನಗಳನ್ನು ಒಗ್ಗಟ್ಟಾಗಿ ಇಟ್ಕೊಂಡು ಅವರು ನಮ್ಮ ಚಾಮರಾಜಪೇಟೆಯಲ್ಲಿ ಕಷ್ಟ ಸುಖ ಎಲ್ಲ ನೋಡ್ತಿದ್ರು. ಯಾವ ಮಿನಿಸ್ಟ್ರು ಆ ಥರ ಹೆಲ್ಪಿಂಗ್ ಎಲ್ಲ ಮಾಡಿಲ್ಲ. ಅವರು ಯಾವುದೇ ಒಂದು ಕಷ್ಟ ಆದ್ರೂ ಅವ್ರ ಕೈಯಲ್ಲೋ ಬಂದು ಏನ್ಸು ನೋಡಲ್ಲ. ಒಂದೊಂದು ಜನಗಳಿಗೂ ದುಡ್ಡು ಪರವಾಗೂ ಆಗಲಿ, ಎಲ್ಲ ಹಾಸ್ಪಿಟ್ಲಿಗೆ ಆಗಲಿ, ಸ್ಕೂಲ್ಗೆ ಆಗಲಿ, ನಮ್ಮ ಚಾಮರಾಜಪೇಟೆಯಲ್ಲಿ ಇರೋರ್ಗಲ್ಲ ಒಂದೊಂದು ಸೆಕೆಂಡ್ PUC ಓದಿರೋ ಮಕ್ಕಳಿಗೆ ಗಾಡಿಗಳು, 1 ಲಕ್ಷ ದುಡ್ಡುಗಳು ಎಲ್ಲ ಕೊಟ್ಟರು. ಈ ಥರ ಎಲ್ಲೂ ಯಾರೂ ಮಾಡಿಲ್ಲ. ಹಂಗಾಗಿ ನಮ್ಮ ಚಾಮರಾಜಪೇಟೆಯಲ್ಲಿ ನಮಗೆ ದೇವರು ಇವ್ರು ಕೊಟ್ಟಿರೋ ವರ ಅಂತ ನಾವು ಅಂದ್ಕೊಂಡು ದೇವರು ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಇನ್ನೂ ಚೆನ್ನಾಗಿ ಅವ್ರಿಗೆ ಬೆಳವಣಿಗೆ ಆಗಬೇಕು ಅಂತ ನಾವು ದೇವರಲ್ಲಿ ಬೇಡ್ಕೋತೀವಿ. ಮೇಡಮ್, ನಾವು ಮಾಗಡಿ ಕ್ಷೇತ್ರ SC ಬಾಲಕೃಷ್ಣ ಅವರು. ಅದೇ ಮೇಡಮ್, ಮಿನಿಸ್ಟರ್ ಅವರು ಎಕ್ಸೆಪ್ಟೇಷನ್ ಮೇಡಮ್, ಅವರು ಖಾತೆ ಯಾವ್ದು ಕೊಟ್ಟರು ನಿಭಾಯಿಸ್ತಾ ಅಂತ ಸಿಗ್ತಿದೆ. 100% ಮೇಡಮ್ ಎಕ್ಸೆಪ್ಟೇಷನ್ ಅದೇ. ಅದು ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿ ಆಗೋದೆ, ಈಗ ನಮ್ಮ ಜಿಲ್ಲೆಯ ಒಬ್ಬರು ಮಿನಿಸ್ಟರ್ ಆಗೋದೆ. ಅದು ನಾವು ಮಾಗಡಿ ಕ್ಷೇತ್ರದ ನಮ್ಮ MLA SC ಬಾಲಕೃಷ್ಣ ಹುಲಿಕಟ್ಟೆ ಚೆನ್ನಪ್ಪ ಮಗ ಬಾಲಕೃಷ್ಣ ಇದು ಮಂತ್ರಿ ಆಗಿರೋದು ನಮ್ಗೆ ಭಾಳ ಖುಷಿ ಆಯ್ತದೆ. ಅವ್ರ MLA ಸೂಚಕ್ಕೆ ಬಂದಿದ್ದೀವಿ. ಅವ್ರು ಒಳ್ಳೆ ಯಾವುದೇ ಖಾತೆ ಕೊಟ್ಟರು ನಿಭಾಯಿಸ್ತಾರೆ. ಅವ್ರು ಒಳ್ಳೆ ಖಾತೆ ಕೊಡಬೇಕು ಅಂತ ನಾವೆಲ್ಲ ನಿರೀಕ್ಷೆ ಮಾಡಿದ್ದೀವಿ. ಕೊಡ್ತಾರೆ ಅಂತ DK ಶಿವಕುಮಾರ್ ನಂಬಿಕೆ ಇದೆ. ಮುಂದೆ ಅವ್ರಿಗೆ ಇಡೀ ರಾಜ್ಯ ಎಲ್ಲ ಓಡಾಡಿ ಅದು ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆನ ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ ಭಾಷೆ ಇಟ್ಕೊಂಡಿದ್ದೀವಿ. ಏನೋ ನಿರೀಕ್ಷೆ ಏನೋ. ಸರ್, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಚಾಮರಾಜಪೇಟೆಲೆ. ನನ್ನ ತಾತ ಮುತ್ತಾತನ ಕಾಲದಿಂದ ಚಾಮರಾಜಪೇಟೆಲೆ ಇದ್ದೀನಿ. ಫಸ್ಟು ಜಮೀರಣ್ಣ ಅವರು ಎಲೆಕ್ಷನ್ಗೆ ಬಂದಾಗಿಂದ ಇಲ್ಲಿವರೆಗೂ ಅವ್ರ ಜೊತೆ ನನ್ನ ಜರ್ನಿ ಇದೆ. ಬಟ್ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಓದೋ ಮಕ್ಕಳಿಗೆ ಲ್ಯಾಪ್ಟಾಪ್ ಇರ್ಬೋದು, ಮತ್ತೊಂದು ಇರ್ಬೋದು, ಕಾಲೇಜು ಸ್ಟೂಡೆಂಟ್ಗಳಿಗೆ ಫೀಸ್ ಇಲ್ಲದೆ ಇರೋರಿಗೆ, ಮತ್ತು ಒಂದು ಮನೆ ವಸತಿ ಇಲ್ಲದೆ ಇದ್ದವ್ರಿಗೆ ವಸತಿ ಕಲ್ಪಿಸ್ಕೊಟ್ಟಿದ್ದಾರೆ. ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನಾವು ಹೇಳೋಕ್ಕೆ ಆಗಲ್ಲ, ಅಷ್ಟು ಅವರು ಬೇಕಾದಷ್ಟು ಹೆಲ್ಪ್ ಮಾಡಿದ್ದಾರೆ. ಮತ್ತು ಯಾರಿಗೆ ಆದರೂ ಒಂದು ಎಷ್ಟು ರಾತ್ರಿಯಲ್ಲಿ ಏನೇ ತೊಂದರೆ ಇದ್ರೂ ನಮ್ಮ ಸಾಹೇಬರು ಬಂದು ಅವ್ರ ಮನೆಗೆ ಅವ್ರ ಕೊರತೆ ವಿಚಾರಣೆ ಮಾಡಿ ಅವ್ರಿಗೆ ಏನಾಗಬೇಕು ಅದನ್ನು ಅವ್ರು ಮಾಡಿಕೊಡ್ತಾರೆ. ಆದ್ದರಿಂದ ಅವರು ನಮ್ಮ ಚಾಮರಾಜಪೇಟೆಗೆ ಅವರು ಶಾಸಕರಲ್ಲ, ನಮ್ಮ ಮನೆ ಮಗ, ನನ್ನ ತಮ್ಮ, ನಮ್ಮ ತಂದೆ ಅನ್ನೋದಕ್ಕಿಂತ ಹೆಚ್ಚು ಒಂದು ಬಿರುದಿದೆ ಅವ್ರಿಗೆ. ಆ ಬಿರುದು ಸದಾಕಾಲ ಚಾಮರಾಜಪೇಟೆಯಲ್ಲಿ ಯಾವಾಗ ಬೆರಗಲಿ ಅಂತ ಹೇಳಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ದೇವ್ರು ಒಳ್ಳೇದು ಮಾಡಲಿ. ನಾವು ಬಾಲಕೃಷ್ಣ ಮಾಗಡಿ ಚೆನ್ನಾಗಿ ಮಾಡ್ತಾವ್ರೆಲ್ಲ. ನಮ್ಗೇನು ಏನು ಬೇಕೋ ಅಲ್ಲೆಲ್ಲ ವ್ಯವಸ್ಥೆ ಮಾಡ್ತಾವ್ರೆ. ಈಗ ಮಂತ್ರಿ ಆಗಬೇಕು ಅಂತ ಆಸೆ ನಮಗೆ. ಆದಮೇಲೆ ನಮಗೆ ಹೇಮಾವತಿ ನೀರು ಬರಬೇಕಾಗಿದೆ, ಮತ್ತು ಆಮೇಲೆ ಬಿಡದಿ ಟೌನ್ಶಿಪ್ ಆಗಬೇಕಂತ ಇದೆ. ಇದೆಲ್ಲ ಅಭಿವೃದ್ಧಿ ಆಗೋಂಥದ್ದು, ಅದು ತುಂಬ ಅಭಿವೃದ್ಧಿ ಕಾಣಬೇಕಾಗ್ತದೆ. ಅದು ಈಗ ನಮ್ಮ ತವರು ಜಿಲ್ಲೆ CM ಆದ್ದರಿಂದ ಬಾಲಣ್ಣವ್ರಿಗೆ ಒಳ್ಳೆ ಆನೆ ಬಲ ಬಂದಂಥ ಒಳ್ಳೆ ಅಭಿವೃದ್ಧಿ ಕೊಂಡೊಯ್ತಾರೆ ಅಂತ ಮಾಗಡಿ ಜನತೆಯಿಂದ ಆಶಿಸುತ್ತೇವೆ. ಕೆಲವು ಜನ ವಿರೋಧನೂ ಮಾಡ್ತಾರೆ, ಕೆಲವು ಜನ ಪರವಾಗೂ ಇದ್ದಾರೆ. ಅದನ್ನು ಮುಂದೆ ದೂರದೃಷ್ಟಿ ಇಟ್ಕೊಂಡು ಅದನ್ನೇನು ಮಾಡಬೇಕೋ ಬಾಲಕೃಷ್ಣ ಅವರು ಮಂತ್ರಿಯಾಗಿ ಮಾಡ್ತಾರೆ. ನಾವು ಮಾಗಡಿ ವಿಧಾನಸಭಾ ಕ್ಷೇತ್ರ ನಮ್ಮ ಬಾಳಣ್ಣವರ ಅಭಿಮಾನಿಗಳು. ಅವರಿಗೆ ನಮ್ಮ DK ಶಿವಕುಮಾರ್, ಸುರೇಶ್ ಅವ್ರ ಕೆಲಸ ವೈಖರಿಗಳು ನೋಡಿ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಅವರ ಆಸೆಯಂತೆ ಒಳ್ಳೆಯ ಅಭಿಮಾನ ಮಾಡ್ತಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿಂದ ಬಂದಿದ್ದೀನಿ ಮೇಡಮ್. ನಮ್ಮ ಸಮುದಾಯದ ಏಕೈಕ ಶಾಸಕ ಮುದ್ರಪ್ಪ ಲಮಾಣಿ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಮೊದಲ ಬಾರಿಗೆ ಕರ್ನಾಟಕ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಚಿವ ಸ್ಥಾನ ಕೊಟ್ಟಿರಲಿಲ್ಲ ಬಂಜಾರ ಸಮುದಾಯಕ್ಕೆ. ಕೊಡಲೇಬೇಕು ಅಂತ ಮೊದಲನೇ ಬಾರಿಗೆ ಧ್ವನಿ ಎತ್ತೋರು ನಾವು. ಈ ಸಲ ಈ ಸಚಿವ ಸಂಪುಟದಲ್ಲಿ ಬಂಜಾರ ಸಮುದಾಯಕ್ಕೆ ಸ್ಥಾನ ಕೊಡಬೇಕು, ಕೊಟ್ಟಿಲ್ಲ ಅಂದರೆ ಕಾಂಗ್ರೆಸ್ ಹಠವ ತಾಂಡವ ಬಚಾವ್ ಅಂತ ಕರೆ ಕೊಟ್ಟಿದ್ದೆ ಬಂಜಾರ ಸಮುದಾಯದವರು.
ಹಾಗೆ ನಮ್ಮ ಸಮುದಾಯದ ಮಿನಿಸ್ಟರ್ ಪೋಸ್ಟ್ ಇವಾಗ ಕೊಟ್ಟಿದ್ದಾರೆ, ಭಾಳ ಸಂತೋಷ ಆಗುತ್ತೆ. ಜೊತೆಗೆ ನಮ್ಮ ಕ್ಷೇತ್ರದ ಶಾಸಕರು PM ನರೇಂದ್ರಸ್ವಾಮಿ ಅಭಿವೃದ್ಧಿ ಹರಿಕಾರ ಅವ್ರಿಗೂ ಸಚಿವ ಸ್ಥಾನ ಕೊಟ್ಟದಕ್ಕೆ ಈ ಕಾಂಗ್ರೆಸ್ ಪಾರ್ಟಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀವಿ ಸರ್. ಮೇಡಮ್ ಏನಿಲ್ಲ, ಕೆಲಸ ಮಾಡಬೇಕು, ಯಾರೇ ಅಂದರೂ ಅಷ್ಟೇ ಕೆಲಸ ಮಾಡಬೇಕು. ಯಾವುದೇ ಸರ್ಕಾರ ಬಂದರೂ ಕೂಡ MLAಗಳಾದಮೇಲೆ ಒಂದು ಜವಾಬ್ದಾರಿ ಇರ್ತದೆ. ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಕೆಲಸ ಮಾಡೋ ಕೆಲಸ ಪ್ರತಿಯೊಬ್ಬ ಮಿನಿಸ್ಟ್ರಿಗೆ ಇದೆ ಮೇಡಮ್. ಕೆಲಸ ಮಾಡಲೇಬೇಕು ಅಂತ ನಾವು ಕೇಳ್ಕೊತೀವಿ. ಫಸ್ಟ್ ಲಿಸ್ಟಲ್ಲಿ ಕೊಡ್ತಾರಂತ ಅಂದ್ಕೊಂಡಿದ್ದೀವಿ, ಕೊಟ್ಟಿಲ್ಲ. ಅದು ಸೆಕೆಂಡ್ ಲಿಸ್ಟಲ್ಲಿ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗ ಸೆಕೆಂಡ್ ಲಿಸ್ಟಲ್ಲಿ ಕೊಡಲೇಬೇಕು ಅನ್ನೋದಕ್ಕೆ ಬಂದು ಸ್ವಲ್ಪ ಲೇಟ್ ಆಯಿತು. ಲೇಟ್ ಆದ್ರೂ ಬಂದ್ಬಿಟ್ಟು ಅವ್ರು ಮಾಡಿರೋ ಸೇವೆ ಇದೆಯಲ್ಲ, ಆ ಸೇವೆ ಮೇಲೆ ಸಿಕ್ಕಿರೋದು ಮತ್ತೆ ಮಿನಿಸ್ಟ್ರು ಸ್ಥಾನ. ಆ ಮಿನಿಸ್ಟ್ರು ಸ್ಥಾನ ಸಿಕ್ಕಿರೋದು ಬಂದು ನಾವು ಚಾಮರಾಜಪೇಟೆ ಕ್ಷೇತ್ರನೇ ಬಂದು ಒಂದು VIP ಕ್ಷೇತ್ರ. ಆ VIP ಕ್ಷೇತ್ರದಲ್ಲಿ BZ ಜಮೀರ್ ಅಹ್ಮದ್ ಖಾನು ಮಿನಿಸ್ಟ್ರ್ ಆಗಿದ್ದಾರೆ ಅಂದರೆ ಅದು ನಮ್ಮ ಸಾಹೇಬ್ರಿಗಲ್ಲ, ಅದು ಪವರು. ಇಡೀ ನಮ್ಮ ಬಡವ್ರ ಪರ ಸೇರಿ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿರೋದನ್ನು ಚಾಮರಾಜಪೇಟೆಯಲ್ಲಿ ಭಾರಿ ಖುಷಿ ಇದೆ ಸರ್. ಈಗ ನೀವು ಇಲ್ಲಿ ಮಾತ್ರ ನಮ್ಮನ್ನು ಮಾತಾಡೋದಲ್ಲ, ಇಡೀ ಪಬ್ಲಿಕ್ನ ನೀವು ಚರ್ಚೆ ಮಾಡಿದ್ರೆ ಪಬ್ಲಿಕ್ಕಲ್ಲಿ ಎಲ್ಲ ಪ್ರತಿಯೊಂದು ನಿಮಗೆ ಅವಕಾಶ ಕೊಡ್ತಾರೆ. ನಾವು ಏನು ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಕೆಲವರಿಗೆ ಅದು ಒಂಥರ ಕಷ್ಟ ಇರ್ಬೋದು. ಆದರೆ ನಾವು ಮಾತಾಡ್ತಾ ಇರೋದು ಜನಪರ ಈ ಮಿನಿಸ್ಟ್ರ್ ಪೋಸ್ಟ್ ಸಿಕ್ಕಿದೆ, ಜನಗಳಿಗೆ ಒಂದು ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಆಗಿದೆ. ಈ ಅವಕಾಶ ಜನಪರ ಮಾಡಬೇಕು ಅಂತ ಹೇಳಿ ನಮ್ಮ ಹೈಕಮಾಂಡ್ ಒಂದು ತೀರ್ಮಾನ ಮಾಡಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, KC ವೇಣುಗೋಪಾಲು, ಸುರ್ಜೇವಾಲಾ, ಆಮೇಲೆ ಕರ್ನಾಟಕ ಸ್ಟೇಟಲ್ಲಿ ನಮ್ಮ DK ಶಿವಕುಮಾರ್ ಸಾಹೇಬರು CM ಆಗಿದ್ದಾರೆ. ಅವರು ನಮ್ಮ ಸಾಹೇಬ್ರನ್ನ ಕೈ ಬಿಡಬಾರ್ದು ಅಂತ ಹೇಳಿ ಅವ್ರಿಗೂ ಒಂದು ಅವಕಾಶ ಮಾಡಲೇಬೇಕು ಅಂತೇಳಿ ಅವ್ರನ್ನೂ ಅದನ್ನು ಇಟ್ಟು ಮಾಡಿ ಮತ್ತು CMಗೆ ಈಗ ಏನೋ ರಾಜಭವನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇದನ್ನು ಬಂದು ಇನ್ನೂ ಮುಂದಕ್ಕೆ ಇನ್ನೂ ಒಳ್ಳೇದು ಮಾಡಬೇಕು ಅನ್ನೋದು, ನಾವು ಅವ್ರ ಜೊತೆ ಇದ್ದು ಪಬ್ಲಿಕ್ ವರ್ಕ್ ಮಾಡಿ ಒಳ್ಳೆ ಹೆಸರು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಅಮ್ಮ. ಜನರ ಮಧ್ಯೆ ಜಮೀರ್ ಅಹ್ಮದ್ ಅವರ ಹೆಸರು ಹೆಂಗಿದೆ ಚಾಮರಾಜಪೇಟೆಯಲ್ಲಿ? ಸರ್ ಚಾಮರಾಜಪೇಟೆಯಲ್ಲಿ ಹೆಸರಲ್ಲ, ಚಾಮರಾಜಪೇಟೆ ಮಾತ್ರ ಹೆಸರಲ್ಲ ಸರ್, ಇಡೀ ಸ್ಟೇಟಲ್ಲೇ ಇದೆ ಹೆಸರು. ಚಾಮರಾಜಪೇಟೆ ಬಂದು ಕ್ಷೇತ್ರ, ಸ್ಟೇಟಿನದು 224 ಕ್ಷೇತ್ರ. ಈ 224 ಕ್ಷೇತ್ರದಲ್ಲಿ 223 ಕ್ಷೇತ್ರದಲ್ಲಿ ಸಾಹೇಬ್ರ ಹೆಸರು ಮಾತಾಡೋಕ್ಕೆ ಜನ ಬೆಂಬಲ ತುಂಬ ಇದೆ. ಬರೀ ಚಾಮರಾಜಪೇಟೆ ಕ್ಷೇತ್ರ ಅಲ್ಲ, 223 ಕ್ಷೇತ್ರದಲ್ಲಿ MLA ಅಂದರೆ ಅವ್ರ ಥರ ಸಿಗ್ಬೇಕಾದ್ರೆ ಬಡವ್ರ ಪರ ಕೆಲಸ ಮಾಡಿ ಯಾವ MLAನೂ ಸಿಗೋಕ್ಕೆ ಕಷ್ಟ. ಈ ವಿಧಾನಸಭಾ ಕ್ಷೇತ್ರದಿಂದ ಬಂದಿರತಕ್ಕಂಥವ್ರು ಬಾಲಕೃಷ್ಣ ಅವರು ಸುಮಾರು 5 ಬಾರಿ ಶಾಸಕರಾಗಿ ಭಾಳಷ್ಟು ಸೀನಿಯಾರಿಟಿ ಹೊಂದಿದ್ರು. ಆದರೆ ಅವರಿಗೆ ಅನೇಕ ಸರಿ ಸಚಿವ ಸ್ಥಾನ ಸಿಗಬೇಕಾಯಿತು, ಸಿಕ್ಕಿರಲಿಲ್ಲ. ಈ ಬಾರಿ ಸಚಿವ ಸ್ಥಾನ ಸಿಕ್ಕಿರೋದು ನಮ್ಮೆಲ್ರಿಗೂ ಹೆಮ್ಮೆ. ಆಗಿಂದ ಒಳ್ಳೆ ಅನುಭವ ರಾಜಕಾರಣಿಯಾಗಿರೋದ್ರಿಂದ ಈ ರಾಜ್ಯಕ್ಕೆ ಭಾಳಷ್ಟು ಒಳ್ಳೆಯ ಕೆಲಸನ ನಿರೀಕ್ಷಿಸ್ಬೋದು ಅವರಿಂದ. ಆದ್ದರಿಂದ ನಮಗೆಲ್ಲ ಸಂತೋಷ ಆಗದೆ, ಎಲ್ರಿಗೂ ಸಂತೋಷ ಆಗದೆ. ಆದರೆ ತರಾತುರಿಲಿ ಮಾಡಿರೋದಕ್ಕೆ ಇನ್ನೂ ಹೆಚ್ಚಿನ ಅಭಿಮಾನಿಗಳು ಬರಬೇಕಿತ್ತು, ಬರೋಕ್ಕಾಗ್ತಾಯಿಲ್ಲ ತರಾತುರಿನಲ್ಲಿ ನಡೆದಿರೋದಕ್ಕೆ. ಅದಕ್ಕೋಸ್ಕರ ಎಲ್ರಿಗೂ ನಾವು ಶುಭವನ್ನು ಕೋರಿ ಅವರು ಸಚಿವರಾಗಿರೋ ಅವರ ಆಡಳಿತದಲ್ಲಿ ಹಲವಾರು ಬದಲಾವಣೆಗಳು ತರಬೇಕು ಅಂತ ಯಾವ ಖಾತೆಯನ್ನು ಕೊಡ್ತಾರೋ ಅದ್ರ ಮೇಲೆ ನಿರ್ವಹಣೆಯನ್ನು ಮಾಡ್ತಾರೆ. ಯಾವುದೇ ಖಾತೆ ಕೊಟ್ಟರೂ ಅವರಿಗೆ ಭಾಳಷ್ಟು ಅನುಭವ ಇದೆ, ಜ್ಞಾನ ಇದೆ. ಅವನ್ನೆಲ್ಲ ಅವರು ಸಮತೋಲನವಾಗಿ ಎಲ್ಲ ಒಂದು ಮಾಡಿ ಎಲ್ಲ ವರ್ಗಕ್ಕೂ ನ್ಯಾಯ ಕೊಡ್ತಾರೆ ಅನ್ನೋ ಆಶಾಭಾವನೆ ಇದೆ. हमारे डिमांड क्या भी नहीं, हमें पुलकेशी नगर क्षेत्र से आगो हिस्सा BSc श्रीनिवास जो साहिबरू हैं उनको मिनिस्टर ही देना था. एक बार भी मिनिस्टर नहीं हो कोई वहाँ से. हम सब वो एक बहुत बेजार रहे, उनको एक मिनिस्टर ही देना था. हमें बहुत कोशिश करें उनके वास्ते. पुलकेशी नगर से एक बार भी मिनिस्टर ही नहीं मिल को है. हमारी सब ये ख्वाहिश है हमारे क्षेत्र से एक मिनिस्टर होने कर को. हमें कोशिश भी बहुत करे, हाईकमांड क्या डिसाइड करेगी मालूम नहीं. कैसा है पुलकेशी नगर में डेवलपमेंट? बहुत कैसा चल रही है? ಡೆವಲಪ್ಮೆಂಟು ಹೊಲೆ ಕೊಚ್ಚ ಕಾಮ ಚಲ್ಲೆ ಕೊಚ್ಚಿ. ನಾವು ಚಾಮರಾಜಪೇಟೆ ಕ್ಷೇತ್ರದಿಂದ ಬಂದಿದ್ದೀವಿ. ಮೊದಲನೇದಾಗಿ CM DK ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಇಡೀ ಕರ್ನಾಟಕದಲ್ಲಿ ಜಮೀರಣ್ಣವ್ರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಅಭಿಮಾನಿಗಳೆಲ್ಲ ಹೋರಾಟ ಮಾಡಿದರು. ಅದಕ್ಕೆಲ್ಲ ಸ್ಪಂದಿಸಿ DK ಶಿವಕುಮಾರ್ ಅವರು ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಅವರಿಗೆ ತುಂಬು ಹೃದಯ ಪರವಾಗಿ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಹಾಗೂ DK ಶಿವಕುಮಾರ್ ಅವರಿಂದ ಹಾಗೂ BZ ಜಮೀರಣ್ಣನವರಿಗೆ ಸಚಿವ ಸ್ಥಾನ ಕೊಡ್ತಾ ಇರೋದಕ್ಕೆ ಇಡೀ ಚಾಮರಾಜಪೇಟೆ ಕ್ಷೇತ್ರ ತುಂಬ ಹಬ್ಬ ವಾತಾವರಣದಲ್ಲಿದೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಇಲ್ಲ, ಅದು ಫಸ್ಟ್ ಲಿಸ್ಟಲ್ಲೇ ಬರಬೇಕು ಷಡ್ಯಂತ್ರ ಮಾಡಿದ್ರು. ಆದರೆ ಏನೇ ಮಾಡಿದ್ರು ಸೆಕೆಂಡ್ ಲಿಸ್ಟಲ್ಲಿ ಬಂತು. ನಮಗೆಲ್ಲ ಖುಷಿ ಆಯಿತು. ಆದರೆ ಅವ್ರ ತೀರ್ಮಾನ ಇಲ್ಲ,
ಹೈಕಮಾಂಡ್ ತೀರ್ಮಾನ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖಾರ್ಗೆ ಸಾಹೇಬರು ಅವರಿಗೆಲ್ಲ ತುಂಬ ನಾನು ಧನ್ಯವಾದಗಳು ಹೇಳ್ತೀನಿ. ಏನಂದರೆ ಅವರು ಒಳ್ಳೆ ರೀತಿ ಅವ್ರ ನಡೆ ನುಡಿ ಎಲ್ಲ ನೋಡಿನೇ ಅವ್ರಿಗೆ ಸೆಕೆಂಡ್ ಲಿಸ್ಟಲ್ಲಿ ಅವ್ರು ಕೊಟ್ಟರು. ಏನೇನೋ ಮಾಡಿದ್ರು ಅವ್ರು ಕೊಡಲೇಬಾರ್ದು ಅಂತ, ಆದರೆ ಅವ್ರು ಮಾಡಿರೋದು ಒಳ್ಳೆ ಕೆಲಸ, ಒಳ್ಳೆ ಕಾರ್ಯ, ಒಳ್ಳೆ ನಡವಳಿಕೆ, ಅವರಲ್ಲಿ ಮೋಸ ಸುಳ್ಳಿಲ್ಲ. ಅದಕ್ಕೆ ಅವ್ರಿಗೆ ಸೆಕೆಂಡ್ ಲಿಸ್ಟಲ್ಲಿ ಕೊಟ್ಟರು. ತುಂಬ ನಮಗೆಲ್ಲ ತುಂಬ ಖುಷಿ ಆಯಿತು. ಎಲ್ಲರಿಗೂ ಧನ್ಯವಾದ. ಜಮೀರಣ್ಣಗೂ ತುಂಬ ಖುಷಿ ಆಯಿತು. ನಮಗೆ ಎಲ್ಲ ಅವ್ರಿಗೆ ಸಂತೋಷ ಅನ್ನಿಸ್ತಾ ಇದೆ. ಸಂತೋಷ್ ಲಾಡ್ ಅವರು ಎಲ್ಲ ಜನರಿಗೂ ಯುವಕರಿಗೂ ಒಂದು ಮಾದರಿಯಾಗಿ ಬಹಳಷ್ಟು ವರ್ಕರ್ಸ್ ಅದಾರ, ಆ್ಯಕ್ಟಿವಿಟೀಸ್ ಅದಾರ. ಒಂದು ಎಲ್ಲರಿಗೂ ಸಂತೋಷಕರವಾಗಿರ್ತಕ್ಕಂಥ ವಿಷಯ. ಆ ವಿಷಯವನ್ನು ನಾವು ಸಂತೋಷ್ ಲಾಡ್ ಅವರ ಒಂದು ಸಂಪುಟ ಸಭೆಯ ಪ್ರಮಾಣ ವಚನ ಸ್ವೀಕಾರ ಮಾಡೋದನ್ನು ಕುರಿತಾಗಿ ನಾವು ಕಲಘಟಗಿ ಧಾರವಾಡ ಜಿಲ್ಲೆಯಿಂದ ಬೃಹತ್ ಪ್ರಮಾಣದ ಜನ ಆಗಮಿಸಿ ಈ ಸಂತೋಷ್ ಲಾಡ್ ಅವರ ಪ್ರಮಾಣ ವಚನ ಸ್ವೀಕಾರ ಮಾಡೋದನ್ನು ನಾವೆಲ್ಲರೂ ನೋಡಲಿಕ್ಕೆ, ಸಂತೋಷ ಪಡಲಿಕ್ಕೆ ಅತಿ ಆತುರತೆಯಿಂದ ನಾವು ಆಗಮಿಸಿದ್ದೇವೆ. ಕಲಘಟಗಿ ತಾಲೂಕು, ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿಂದ ಬಂದಿದ್ದೇವೆ. ನಮ್ಮ ಜನಪ್ರಿಯ ಶಾಸಕರು ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರ ನೇತೃತ್ವದಲ್ಲಿ ಬಂದಿದ್ದೇವೆ. ಸುಮಾರು 3 ಪೀರಿಯಡಿಂದ ಸುಮಾರು 15 ವರ್ಷಗಳಾಯಿತು ನಮ್ಮ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ಉತ್ತಮ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅವರು ಕೂಡ ಸುಮಾರು 2018ರಲ್ಲಿ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದರು. 2023ರಲ್ಲೂ ಪ್ರಥಮ ಹಂತದಲ್ಲಿ ಕೂಡ ಅವರು ಆಕಾಂಕ್ಷಿಗಳಾಗಿದ್ದರು. ಆವಾಗ ನಿರಾಶೆ ಆಯಿತು. ಆದರೂ ಕೂಡ ಅವರು ವೇಟ್ ಮಾಡಿ ಕಾದು ಈಗ ಅವರಿಗೆ ಪ್ರತಿಫಲ ಸಿಕ್ಕಿದೆ. ಇದು ನಮ್ಮ ಜೇವರ್ಗಿ ಜನತೆಗೆ ಅಷ್ಟೇ ಅಲ್ಲ, ನಮ್ಮ ಜೇವರ್ಗಿ, ಯಡ್ರಾಮಿ, ನಮ್ಮ ಕಲಬುರಗಿ ಭಾಗದ ಜನರಿಗೆ, ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ಕೂಡ ಇದು ಉತ್ತಮ ಸಂದೇಶ ಕೂಡ ಅವ್ರಿಗೆಲ್ಲರಿಗೂ ಕೂಡ ಖುಷಿಯಾದ ವಿಷಯ ಕೂಡ ಹೌದು. ಇದು ನಮ್ಮ ಸಾಹೇಬರು ಸುಮಾರು 2.5-3 ವರ್ಷಗಳಿಂದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ವರ್ಷಕ್ಕೆ 5,000 ಕೋಟಿಯಂತೆ ಉತ್ತಮವಾಗಿರ್ತಕ್ಕಂಥ ಆಡಳಿತ ಮಾಡಿ ಕಲ್ಯಾಣ ಕರ್ನಾಟಕದಲ್ಲಿ ಉತ್ತಮವಾಗಿ ಹಿಂದೆಂದೂ ಕಂಡಿರ್ತಕ್ಕಂಥ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹೊಂದಿದೆ. ನಾವು ಅವ್ರಿಗೆ ಒಳ್ಳೆ ಪೋರ್ಟ್ಫೋಲಿಯೋ ಕೊಡಬೇಕು. ಎಸ್ಪೆಷಲಿ ಹೆಲ್ತ್ ಇರ್ಬೋದು. ಅವರು ವಿಶೇಷವಾಗಿ ಡಾಕ್ಟರ್ ಇದ್ದಾರೆ ನಮ್ಮ ಸಾಹೇಬರು, ಅವ್ರಿಗೆ ಹೆಲ್ತ್ ಕೊಡ್ಬೋದು. ಎಜುಕೇಷನ್ ವಿಷಯದಲ್ಲಿ ಕೂಡ ನಮ್ಮಲ್ಲಿ ಸುಮಾರು ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ KPS ನಮ್ಮ ಜೇವರ್ಗಿ ತಗೊಂಬಂದಿದ್ದಾರೆ. ಹಾಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಿಂದ ಅಕ್ಷರಾವಿಷ್ಕಾರ ಅಂತ ವಿಶೇಷವಾಗಿರ್ತಕ್ಕಂಥ ಯೋಜನೆ ತೊಗೊಂಬಂದಿದ್ದಾರೆ. ಎಜುಕೇಷನ್ ಕೊಟ್ಟರು ಕೂಡ ಉತ್ತಮವಾಗಿರ್ತಕ್ಕಂಥ ಆಡಳಿತ ಮಾಡ್ತಾರೆ. ಅವರು ಎಲ್ಲ ಪೋರ್ಟ್ಫೋಲಿಯೋ ಕೂಡ ಸಮರ್ಥರಾಗಿದ್ದಾರೆ. ನಾವು ಬಾಗಲಕೋಟ್ಲಿಂದ ಬಂದಿದ್ದೀವಿ. ನಮ್ಮಲ್ಲಿ ಮಿನಿಸ್ಟ್ರ್ ಕಾಶ್ಯಪ್ನವ್ರಿಗೆ ಕೊಡ್ತಾ ಇದ್ದಾರೆ. ಆಯ್ತು, ಅವ್ರು ಹುನಗುಂದ ಮತಕ್ಷೇತ್ರದವರು. ನಾವು ಬಾಗಲಕೋಟೆ ಜಿಲ್ಲಾ ಕಾರ್ಯದರ್ಶಿಯಾಗಿ ಸುಮಾರು 5 ವರ್ಷ ಆಯಿತು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾಯಿ ಬಾಳಾಗ್ಯದ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾಯಿ ಬಾಳಾಗೈತಿ. ಏನಾಗ್ಬಿಟ್ಟೈತಂತಂದ್ರೆ 134 ಮಂದಿ ತಮ್ಮದೇ ನೋಡ್ಕೊಳಕತ್ತಾರ ಹೊರತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬಗ್ಗೆ ಯಾರಿಗೂ ಕಳಕಳಿ ಇಲ್ಲ, ಕಾಳಜಿ ಇಲ್ಲ. ಇಷ್ಟೊಂದು ನಿಗಮ ಬೋರ್ಡ್ ಮೆಂಬರ್ ಅದಾವೆ. 3 ವರ್ಷ ಆಯ್ತು 2 ಹಂತ ಮಾಡಿದ್ರಂತಂದ್ರೆ ಅನುಕೂಲ ಆಕ್ಕಿತ್ತು. ಕಾರ್ಯಕರ್ತರು ಒಬ್ಬರಿಗೂ ಅಧಿಕಾರ ಇಲ್ಲ. ಎಲ್ಲರೂ ಈಗ ಟೈಪ್ ಇಲ್ಲಿ ಬಾ ಅಣ್ಣನ ಬರ್ತೀವಿ, ಮಂತ್ರಿಗಳು ನೋಡ್ತೀವಿ. ಆ ಮಂತ್ರಿಗಳು ನೋಡೋಕೆ ಹೋದ್ರೆ ಆ ಪೊಲೀಸರು ಬಿಡ್ತಾ ಇಲ್ಲ ನಮ್ಮನ್ನು. ಆ ಕಡೆ ಬರ್ರಿ ಈ ಕಡೆ ಬರ್ರಿ ಅಂತೇಳಿ ಕಳಿಸಿಬಿಡ್ತಾರೆ ಊರ ಕಡೆಗೆ. ಅಲ್ಲಿಂದ ಖರ್ಚು ಮಾಡಿ ಏನೋ ಅಭಿಮಾನದಿಂದ ಬಂದಿರ್ತೀವಿ, ನಾವು ಅಭಿಮಾನ ತೊಗೊಂಡು ಬಂದಿರ್ತೀವಿ. ಇಲ್ಲಿ ಪೊಲೀಸರು ಬಿಡೋಣ ಸೀದಾ ಊರ ಕಡೆ ಹೋಗಿಬಿಡ್ತೀವಿ ನಾವು. ಈ ಥರ ಕಾರ್ಯಕರ್ತರಿಗೆ ಅಧಿಕಾರ ಇನ್ನೂವರೆಗೂ ಕೊಟ್ಟಿಲ್ಲ. ಇನ್ನು ಮುಂದಾದರೂ ನಾವು ನಮ್ಮ ಮುಖ್ಯಮಂತ್ರಿಗಳಿಗೆ ಕಾರ್ಯಕರ್ತರ ಬಗ್ಗೆ ಗಮನ ಕೊಟ್ಟು, ಮೊನ್ನೆ BK ಹರಿಪ್ರಸಾದ್ ಸಾಹೇಬರು ಕಾರ್ಯಕರ್ತರಿಗೆ ಗಮನ ಕೊಡ್ರಿ ಅಂದ್ರೆ ನಾವು 2028ಕ್ಕೆ ನಾವು ಜೈಬೇರ ಬಾರಿಸ್ತೀವಿ, ಇಲ್ಲ ಅಂದ್ರೆ ನಮ್ಮ ತೊಂದರೆ ಆಗ್ತೈತಿ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ದಯವಿಟ್ಟು ಕಾರ್ಯಕರ್ತರ ಬಗ್ಗೆ ಕಾಳಜಿ ವಹಿಸಬೇಕು ಸರ್ಕಾರ ಅಂತ ಹೇಳಿ ನಾನು DK ಶಿವಕುಮಾರ್ ಸಾಹೇಬ್ರಿಗೂ ಆಮೇಲೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಲೀಡರ್ಗಳಿಗೂ ನಾನು ಮನವಿ ಮಾಡ್ಕೊತೀನಿ. ದಯವಿಟ್ಟು ಕಾರ್ಯಕರ್ತರಿಗೆ ಗಮನ ಕೊಡ್ರಿ ಅಂತೇಳಿ ತಮ್ಮಲ್ಲಿ ಮೂಲಕ ಕೇಳ್ಕೊತೀನಿ. ನಮ್ಮ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರದ ಒಂದು ಉತ್ತಮ ಆಡಳಿತಗಾರರು. KKRDB ಅಧ್ಯಕ್ಷರಾದ ಮೂಲಕ ಅವರು ಅಕ್ಷರಾವಿಷ್ಕಾರ ಅಂತ ಹೊಸ ಯೋಜನೆ ಅಂತಂದು ಅದು ತುಂಬ ಒಳ್ಳೆಯ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಉತ್ತಮವಾದಂಥ ಯೋಜನೆ. ಪ್ರತಿ ಒಂದು ಸ್ಕೂಲಲ್ಲಿ ನಮ್ಮ ಹಿಂದುಳಿದ ಭಾಗದ ಸ್ಕೂಲ್ ಬಗ್ಗೆ ಭಯಂಕರ ತ್ರಾಸಿತ್ತು. ಅದು ಇವತ್ತು ಅವರು ಅಧ್ಯಕ್ಷರಾದ ಮೂಲಕ ಒಂದು ಉತ್ತಮವಾದಂಥ ಒಂದು ಶಿಕ್ಷಣ ಕೊಡಲಿಕ್ಕೆ ಅವರು ಭಯಂಕರ ಶ್ರಮ ಪಟ್ಟಿರ್ತಾರೆ. ಅದೇ ರೀತಿಯಾಗಿ ನಮ್ಮ ಹಿಂದೆ ಧರಮ್ ಸಿಂಗ್ ಸಾಹೇಬರು ಆದಮೇಲೆ 20 ವರ್ಷ ಆದಮೇಲೆ ನಮಗೆ ಸಚಿವ ಸ್ಥಾನ ಸಿಗ್ತಾ ಇದೆ. ಅದು ಒಂದು ತುಂಬ ಹೆಮ್ಮೆ ನಮಗೆ. ಒಳ್ಳೆ ಇದೆ. ಒಳ್ಳೆ ಹಸನ್ಮುಖಿ
ಸ್ನೇಹಮುಖಿ, ಒಳ್ಳೆಯ ಒಂದು ಪ್ರತಿಯೊಬ್ಬರ ಸಣ್ಣ ಹುಡುಗರಿದ್ದು ದೊಡ್ಡವರ ತನೂ ಒಂದು ಸ್ವಲ್ಪ ಒಳ್ಳೆಯ ಒಂದು ಅಭಿಪ್ರಾಯ, ಹಸನ್ಮುಖಿ ಎಲ್ಲರ ಜೊತೆಯಲ್ಲಿ ತೊಗೊಂಡು ಹೋಗುವಂಥ ನಮ್ಮ ಶಾಸಕರು, ಒಳ್ಳೆಯ ಅಭಿಪ್ರಾಯ ಇದೆ. ನಾವು ಮಾಗಡಿ ಕ್ಷೇತ್ರದಿಂದ ಬಂದಿದ್ದೀವಿ. ಬಾಲಣ್ಣವ್ರ ಮಂತ್ರಿ ಆಗೋದು ನಮಗೆ ಖುಷಿ ತಂದಿದೆ, ಹೆಮ್ಮೆಯ ವಿಚಾರ. ಹಾಗಾಗಿ ಬಾಲಣ್ಣನ ಸಪೋರ್ಟ್ಗೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. ಬಾಲಣ್ಣ ಮಂತ್ರಿ ಆಯ್ತವ್ರೆ, ನಮಗೆ ಇನ್ನಿಲ್ಲದ ಸಂತೋಷ. ಈಗ ಅವ್ರಿಗೆ ಹಿರಿತನ ಇರೋದ್ರಿಂದ ಅವತ್ತಿಂದ ಮಂತ್ರಿಗಿರಿ ಸಿಕ್ಕಿರಲಿಲ್ಲ, ಇವತ್ತು ಆ ಭಾಗ್ಯ ಅವ್ರಿಗೆ ಬಂದದೆ. ದೇವರು ದಯಾಮಯ ಒಳ್ಳೇದು ಮಾಡಲಿ, ಒಳ್ಳೆ ಕೆಲಸನ ಮಾಡಲಿ ನಮ್ಮ ಯಜಮಾನರು ಇಡೀ ರಾಜ್ಯಾದ್ಯಂತ ಅಂತಕ್ಕಂಥ ಒಂದು ಮಾತನ್ನು ನಾವು ಹೇಳಕ್ಕೆ ಇಚ್ಛಪಡ್ತೀವಿ. ನಾವು ಅವರೇ ಶ್ರೀ ಸಿದ್ದರಾಮಯ್ಯ ಸರ್, ಇವರು ನಮ್ಮ DK ಸರ್ ಇದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗಿದೆ, ಮಿನಿಸ್ಟರ್ಸ್ ಲಿಸ್ಟ್ ಒಳ್ಳೇದು ಅನಿಸುತ್ತೆ. ಅವರು ಇವಾಗ ಈಗ ಇಷ್ಟು ಕೋಟಿ ಕರ್ನಾಟಕ ರಾಜ್ಯದ ಇವರು ನಾಯಕ ಅಂದ್ರೆ ಬಂದು ಪ್ರತಿನಿಧಿ ಇದ್ದಂಗೆ. ಅವರು ಆದ್ರೆ ಒಳ್ಳೇದಾಗುತ್ತೆ, ಹಾಗೇನೂ ಇಲ್ಲ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು ಮಿನಿಸ್ಟರ್ಸ್ ಇಂದ? ಒಳ್ಳೇದಾಗುತ್ತೆ ಅಂತ ಅನ್ಕೊಳ್ತೇವೆ. ಒಳ್ಳೇದಾಗಲಿ.